ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಲ್ಲಿ ಮತ್ತೆ ಅವಳ ಹೊಟ್ಟೆಯಲ್ಲಿರೋ ಮಗು ನೋಡಿಕೊಂಡು ಸುಮ್ಮನೆ ಇದ್ದೀನಿ. ಒಂದಂತೂ ನಿಜ ಇದೆ, ನೀನು ಮತ್ತೆ ಹಳೆ ಚಾಳಿ ಕಂಟಿನ್ಯೂ ಮಾಡಿ ಆ ದಿಯಾ ಹಿಂದೆ ಬಿದ್ದಿದ್ದು ನನಗೆ ಗೊತ್ತಾದರೆ ಏನು ಮಾಡೋಕ್ಕೂ ಹೆಸರು. ಹೆಂಗೆ ತಲೆ ತೆಗೆಸ್ಕೊಂಡು ನಿಂತಿದ್ಯಾ ನೋಡು. ಮನುಷ್ಯ ಅದನ್ನು ತಲೆ ಎತ್ತು ಬದುಕಬೇಕು. ನೀನು ಮಾಡ್ಕೊಂಬಂದಿರೋದೆಲ್ಲ ಬರೀ ಇಂಥ ಕೆಲಸನೇ ತಾನೆ, ತಲೆ ತಗ್ಸೋ ಕೆಲಸ. ನಾನು ಅಪ್ಪನಿಗೆ ಮಾತು ಕೊಟ್ಟಿರೋ ಕಾರಣಕ್ಕೆ, ಅಮ್ಮನ ಮನಸ್ಸನ್ನು ನೋಯಿಸಬಾರ್ದು ಅನ್ನೋ ಕಾರಣಕ್ಕೆ ಸುಮ್ಮನಿದ್ದೀನಿ. ನನ್ನ ತಾಳ್ಮೆನ ವೀಕ್ನೆಸ್ ಅನ್ಕೋಬೇಡ, ಅದು ನನಗೆ ನಾನೇ ಹಾಕ್ಕೊಂಡಿರೋ ಗೆರೆ. ನಾನು ಆ ಗೆರೆನ ದಾಟಿದ್ರೆ ದೇವರೇ ಬಂದರೂ ನಿಲ್ಸಕ್ಕಾಗಲ್ಲ. ನೆನಪಿರಲಿ, ಮರ್ಯಾದೆಯಿಂದ ಬದುಕೋ, ನಿನ್ನ ನೀನು ತಿದ್ದುಕೋ, ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋ. ಇಲ್ಲ ಅಂದರೆ ಕನಸಲ್ಲೂ ಬೆಚ್ಚಿ ಬಿಡ್ಬೇಕು, ಹಂಗೆ ಮಾಡ್ಬಿಡ್ತೀನಿ. ಹುಷಾರ್. ಏನಾಯ್ತು? ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಆಫೀಸಲ್ಲಿ ಏನಾದರೂ ಪ್ರಾಬ್ಲಮಾ? ಭೂಮಿಕಾ, ನಿನ್ನೆ ನೀವು ಅನುಮಾನ ಪಟ್ಟಿದ್ದು ನಿಜ. ಜಯದೇವ್ ಮಲ್ಲಿನ ಆಚೆ ಕರ್ಕೊಂಡೋಗೋ ನೆಪದಲ್ಲಿ ಹೋಗಿ ದಿಯಾನ ಮೀಟ್ ಮಾಡ್ಕೊಂಡು ಬಂದಿದ್ದಾನೆ. ನಾವು ಹೋಗಿ ಅವಳಿಗೆ ಅಷ್ಟು ವಾರ್ನ್ ಮಾಡಿ ಬಂದಿದ್ರು, ಇನ್ನೂ ಸರಿ ಹೋಗಿಲ್ಲ, ಚಚ್ಚಲಿದ್ದಾರೆ. ಇದು ಹೀಗೆ ಮುಂದುವರೆದ್ರೆ ಪಾಪ ಮಲ್ಲಿಗೆ, ಅವಳ ಹೊಟ್ಟೆಯಲ್ಲಿರೋ ಮಗುಗೆ ಅನ್ಯಾಯ ಆಗುತ್ತೆ. ಭೂಮಿಕಾ, ತಮ್ಮ ಅಂತ ತಲೆ ಮೇಲೆ ಹೊತ್ಕೊಂಡು ಮೆರೆಸಿದ್ನಲ್ಲ, ದೊಡ್ಡ ತಲೆನೋವಾಗ್ಬಿಡ್ತಾನೆ. ನನ್ನ ಕೈಯಿಂದ ಮಾಡಬಾರ್ದು ಕೆಲಸ ಎಲ್ಲ ಮಾಡಿಸ್ತಾ ಇದ್ದಾನೆ. ಅಂಥದ್ದೇನು ಮಾಡಬಾರ್ದನ್ನು ಮಾಡಿದ್ರಿ? ಆ ಥರದ್ದೆಲ್ಲ ಏನೂ ಇಲ್ಲ ಭೂಮಿಕಾ. ದಿಯಾ ಈ ಊರಲ್ಲಿದ್ದೆ ತಾನೆ ಇವರಿಬ್ಬರು ಮೀಟ್ ಮಾಡೋದು. ಅದಕ್ಕೆ ದಿಯಾ ಅವ್ರ ಅಪ್ಪನಿಗೆ ಡೆಲ್ಲಿನಲ್ಲಿ ಒಂದು ಕಾಂಟ್ರಾಕ್ಟ್ ಸಿಗೋ ಥರ ಮಾಡಿ ಅವರಿಬ್ಬರನ್ನು ಔಟ್ ಆಫ್ ಸ್ಟೇಷನ್ ಕಳಿಸ್ತಾ ಇದ್ದೀನಿ. ಔಟ್ ಆಫ್ ಸೈಟ್ ಈಸ್ ಔಟ್ ಆಫ್ ಮೈಂಡ್ ಅನ್ನೋ ಥರ ಅವರಿಬ್ಬರು ದೂರ ಆಗಲಿ ಅಂತ ಎಂತೆಂಥ ಕೆಲಸ ಮಾಡ್ತಾ ಇದ್ದೀನಿ ನೋಡಿ. ಆ್ಯಕ್ಚುಲಿ ನಾನು ಇರೋ ಪೊಸಿಷನ್ಗೆ ಇಂಥ ಚೀಪ್ ಕೆಲಸಗಳನ್ನೆಲ್ಲ ಮಾಡಲೇಬಾರ್ದು. ಇವನು ಯಾವ ಲೆವೆಲ್ಗೆ ತಂದು ಇಳಿಸ್ಬಿಟ್ಟಿದೆ ನನ್ನ. ಇಷ್ಟಾದ್ರೂ ಮಗನ ಥರ ಅಲ್ವಾ, ಬಿಟ್ಕೊಡೋಕ್ಕಾಗಲ್ಲ. ಸೆಂಟಿಮೆಂಟು. ಬೇಜಾರು ಮಾಡ್ಕೋಬೇಡಿ, ನೀವು ಮಾಡಿದ್ದು ಸರಿಯಾಗೇ ಇದೆ. ನೀವು ದಿಯಾನ ಡೆಲ್ಲಿಗೆ ಕಳಿಸೋ ಪ್ಲಾನ್ ಮಾಡಿರೋದು ಒಳ್ಳೇದೇ ಗೌತಮ್ ಅವರೇ. ಅವರಿಬ್ಬರು ದೂರ ಇದ್ದರೆ ಅವ್ರ ಸಂಬಂಧನೂ ಮುಗಿದೋಗುತ್ತೆ. ಯಾಕಂದರೆ ಇಂಥ ಸಂಬಂಧಗಳು ಪ್ರೀತಿಯಿಂದ ಹುಟ್ಟಿರಲ್ಲ, 4 ದಿನದ ಆಕರ್ಷಣೆಯಿಂದ ಹುಟ್ಟಿರುತ್ತೆ. ನಾವೇ ಕಷ್ಟಪಟ್ಟು ಮುಂದೆ ನಿಂತು ಅವರಿಬ್ಬರು ಮದುವೆ ಮಾಡಿಸಿದ್ದೀವಿ. ಈಗ ನಮ್ಮ ಕಣ್ಣು ಮುಂದೆ ಮಲ್ಲಿ ಲೈಫ್ ಹಾಳಾಗ್ತಾ ಇರೋದು ನನ್ನ ಕೈಲಿ ಸಹಿಸ್ಕೊಳಕ್ಕಾಗಲ್ಲ ಭೂಮಿಕಾ. ಅಕ್ಕರೇ, ಅಯ್ಯೋ ನೀವೇನೋ ಮಾತಾಡ್ತಿದ್ರಿ ಅನ್ಸುತ್ತೆ, ಕ್ಷಮಿಸ್ಬಿಡಿ. ಬಾ ಅಕ್ಕರೇ, ನಾನು ನಿಮ್ಮ ದೋಸಿ ಮಾತಾಡ್ಬೇಕಿತ್ತು, ಬರ್ತೀರಾ? ಹೋಗಿ ಬನ್ನಿ. ಬಂದೆ. ಏನಾಯ್ತು ಮಲ್ಲಿ? ಅಕ್ಕರೇ, ಅದು ತಾತ ಊರಿಂದ ಫೋನ್ ಮಾಡಿಸಿದ್ರು. ತಾತ ಊರಿಂದ ಫೋನ್ ಮಾಡಿಸಿದ್ರಾ? ಹುಷಾರಾಗಿದ್ದಾರೆ ತಾನೆ? ಅವ್ರು ಹುಷಾರಾಗಿ ಅವರೇ. ಅದು 7 ತಿಂಗಳು ತುಂಬಿದ ಮ್ಯಾಗೆ ಸೀಮಂತ ಮಾಡ್ತಾರಲ್ಲ, ಅದ್ರ ಬಗ್ಗೆ ಮಾತಾಡಕ್ಕೆ ಫೋನ್ ಮಾಡಿದ್ರು. ಅಕ್ಕರೇ, ಅದು ನನಗೆ ಸೀಮಂತ ಮಾಡಿಸ್ಕೋಬೇಕು ಅಂತ ತುಂಬಾ ಆಸೆ ಆಗ್ಬಿಟ್ಟೈತೆ. ಒಂಥರ ಅದೇ ಕನ್ವರಿಕೆ ಆಗ್ಬಿಟ್ಟೈತೆ. ಅಕ್ಕರೆ, ನೀವ್ ಯಾಕೆ ನಗ್ತಿದ್ದೀರಾ? ಅಲ್ಲ, ಇದ್ರಲ್ಲಿ ನಗೋ ಅಂತದ್ ಏನೈತೆ? ಹೋಗಿ ಅಕ್ಕರೆ, ನೀವು ನಾನು ಏನ್ ಮಾತಾಡಿದ್ರು ನಗ್ತೀರಾ. ಇಲ್ಲ ಮಲ್ಲಿ, ನನಗೆ ನಗು ಬಂದಿದ್ದು ಅದಕ್ಕಲ್ಲ, ನೀನು ಹೇಳಿರೋ ರೀತಿಗೆ. ಯಾವ ಫಿಲ್ಟರ್ ಇಲ್ಲದೆ ಯಾರು ಏನು ಅನ್ಕೋತಾರೆ ಅದೇನು ನೋಡದೆ ನಿನ್ನ ಮನಸ್ಸಲ್ಲಿರೋದನ್ನ ಹಾಗೆ ಹೇಳ್ತೀಯಲ್ಲ, ಅದಕ್ಕೆ ನಗು ಬಂದ್ಬಿಡುತ್ತೆ. ನಿನ್ನ ಮಾತಾಗಿರ್ಲಿ, ನಿನ್ನ ನೋಡಿದ್ರೇನೆ ನಗು ಬಂದ್ಬಿಡುತ್ತೆ. ಅಂದ್ರೆ ನಿಮ್ ಕಣ್ಣಿಗೆ ನಾನು ಜೋಕರ್ ತರ ಕಾಣ್ತೀನಾ? ಅಯ್ಯೋ ಇಲ್ಲ, ನಿನ್ನ ನೋಡಿದ್ರೆ ಅಷ್ಟು ಖುಷಿ ಅಂತ. ಸರಿ.
ಏನೋ ಅಕ್ಕ ತಂಗಿ ಇಬ್ರು ಭಾಳ ಸೀಕ್ರೆಟ್ ಮಾತಾಡ್ಕೋತಾ ಇದ್ರಲ್ಲ. ಸೀಕ್ರೆಟ್ ಏನಿಲ್ಲ, ಹಳ್ಳಿಯಿಂದ ತಾತ ಫೋನ್ ಮಾಡಿಸಿದ್ರಂತೆ. 7 ತಿಂಗಳು ತುಂಬ್ತಲ್ಲ ಸೀಮಂತ ಮಾಡಿಸ್ಬೇಕು ಅಂತ. ಅದು ಅಲ್ಲದೆ ನಮ್ಮಲ್ಲಿಗೂ ಸೀಮಂತ ಮಾಡಿಸ್ಕೋಬೇಕು ಅಂತ ಆಸೆ ಆಗ್ತಿದೆ. ಅದನ್ನೇ ಹೇಳ್ತಿದ್ಲು. ಅಫ್ಕೋರ್ಸ್ ಮಾಡಲೇಬೇಕಲ್ಲ. ಮಲ್ಲಿ ಮನೆ ಸೊಸೆ ಅಷ್ಟೇ ಅಲ್ಲ, ಮನೆ ಮಗಳಿದ್ದ ಹಾಗೆ. ಕೇಳಿಸ್ಕೊಂಡೆ ಗೌತಮ್ ಅವ್ರು ಹೇಳಿದ್ದು? ನೀನು ಈ ಮನೆ ಮಗಳು. ನಿಮ್ಮ ಈ ಪ್ರೀತಿಗೆ ಅದೆಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆಯ. ಆಮ್ಯಾಗೆ ನನ್ಗಿನ್ನೂ ಒಂದು ಆಸೆ ಐತೆ. ಏನಪ್ಪ ಇನ್ನೊಂದು ಆಸೆ? ಅದು ನನ್ನ ಸೀಮಂತ ಶಾಸ್ತ್ರ ಆದ್ಮ್ಯಾಗೆ ನಾನು ನನ್ನ ತವ್ರ ಮನೆಗೆ ಅಂದ್ರೆ ನಮ್ಮ ತಾತನ ಮನೆಗೆ ಹೋಗಿರ್ಬೋದಾ? ಅಲ್ಲಿ ತಾತನ್ ತಾವ್ ಸ್ವಲ್ಪ ದಿನ ಇದ್ದಂಗೂ ಆಯ್ತದೆ. ಅವರು ತುಂಬಾ ಖುಷಿ ಪಡ್ತಾರೆ. ತಂದೆ ತಾಯಿ ಇಲ್ದಿರೋ ಈ ತಬ್ಲಿನ ಇಷ್ಟು ವರ್ಷ ಸಾಕಿ ಬೆಳೆಸಿದ ಅವರೇ ಅಲ್ವಾ? ಅದಕ್ಕೆ ನನ್ಗೆ ಯಾಕೋ ಆ ಕಡೆನೇ ಮನ್ಸು ಸೆಳಿತೈತೆ. ನಾನು ಅಲ್ಲಿ ಹೋಗಿರ್ಬೋದಾ? ಎಲ್ಲ ಓಕೆ, ಬಟ್ ಅಕಸ್ಮಾತ್ ಏನಾದರೂ ಎಮರ್ಜೆನ್ಸಿ ಅಂತ ಬಂದರೆ ಹಾಸ್ಪಿಟ್ಲ್ ಇರ್ಬೋದು, ಮೆಡಿಕಲ್ ಫೆಸಿಲಿಟೀಸ್ ಇರ್ಬೋದು, ಏನು ಮಾಡ್ತೀಯಾ? ಗೌತಮ್ ಅವರೇ, ನೀವು ಹೇಳೋದು ನೋಡಿದ್ರೆ ಹಳ್ಳಿಯಲ್ಲಿ ಯಾರು ಪ್ರೆಗ್ನೆಂಟೇ ಆಗಲ್ಲ, ಯಾರಿಗೂ ಮಕ್ಕಳೇ ಹುಟ್ಟಲ್ಲ ಅನ್ನೋ ಥರ ಇದೆ. ಇಲ್ಲಿ ನೋಡಿ, ಅವಳು ಆಸೆ ಪಡ್ತಿದ್ದಾಳೆ. ಆ ರೀತಿ ಫೆಸಿಲಿಟೀಸ್ ಏನಾದರೂ ಬೇಕು ಅಂದರೆ ಅರೇಂಜ್ ಮಾಡಿದ್ರೆ ಆಯಿತು. ಸೀಮಂತ ಮುಗಿಸ್ಕೊಂಡು 1 ತಿಂಗಳು ಇರಲಿ ಬಿಡಿ. ಡೆಲಿವರಿ ಟೈಮಲ್ಲಿ ಕರ್ಸ್ಕೊಂಡ್ರೆ ಆಯಿತು. ಆಯ್ತು ಬಿಡಿ, ಅವಳ ಆಸೆಗೆ ಯಾಕೆ ನಾವು ಬೇಡ ಅನ್ಬೇಕು. ಆಗಲಿ. ಹಾಗೆ ನನ್ಗಿನ್ನೂ ಒಂದು ಆಸೆ ಐತೆ. ಅದನ್ನು ಪೂರೈಸ್ತೀರಾ? ಹೇಳಮ್ಮ. ಅದು ನನ್ನ ತಾತನ ಮನೆಗೆ ಹೋಗ್ಬೇಕಾದ್ರೆ ಅವ್ರನ್ನ ನನ್ನ ಜೊತೆ ಕರ್ಕೊಂಡು ಹೋಗ್ಬೋದಾ? ಅದು ಇಷ್ಟು ದಿನ ಅವ್ರ ಜೊತೆ ಇದ್ದು ನನ್ಗೆ ಅಭ್ಯಾಸ ಆಗೋಗ್ಬಿಟ್ಟೈತೆ. ಅವ್ರನ್ನ ಬಿಟ್ಟಿರೋ ಕಷ್ಟ ಆಯ್ತದೆ. ಅದಕ್ಕೆ ನಾನು ಅವ್ರನ್ನ ಕರ್ಕೊಂಡು ಹೋಗ್ಬೋದಾ? ಸರಿಮ್ಮ. ಹ್ಞೂ ಸರಿ. ಮತ್ತೆ ಆಗ್ತಾಡ, ಆದಷ್ಟು ಬೇಗ ಸೀಮಂತ ಮಾಡಿಸೋಣ. ಓಕೆ, ನಾಳೆನೇ ನಿಮ್ಮ ತಾತನ ಬರಕ್ಕೆ ಹೇಳಮ್ಮ. ಸರಿ ಸರಿ ಭಾವರೇ. ಹುಷಾರು. ಗೌತಮ್ ಅವರೇ, ಏನ್ ಯೋಚನೆ ಮಾಡ್ತಿದ್ದೀರಾ? ಎಲ್ಲ ಸರಿ ಹೋಗುತ್ತೆ ಬಿಡಿ. ಹಾಗಲ್ಲ ಭೂಮಿಕಾ, ಜಯದೇವ್ ಹೇಗೆ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ನಮ್ಗಳ ಜೊತೆ ಇದ್ದಾಗಲೇ ಇಷ್ಟು ಮಾಡಿದವನವನು. ಅಲ್ಲಿ ಕಳಿಸಿದ್ರೆ ಹೇಳೋರು ಕೇಳೋರು ಯಾರೂ ಇರಲ್ಲ. ಅವನ ಮೇಲೆ ನಾವು ಕಂಟ್ರೋಲ್ ಕಳ್ಕೊಂಡ್ಬಿಡ್ತೀವಿ. ಅವಾಗ ಏನೇನು ಮಾಡ್ಬೋದು ಯೋಚನೆ ಮಾಡಿ. ನಾವೇನೋ ಒಳ್ಳೆ ಮನಸ್ಸಿಂದ ಕಳಿಸ್ಕೊಡ್ತೀವಿ, ಆದರೆ ಅದೇ ಭಾವನೆ ಅವನಿಗೂ ಇರಬೇಕಲ್ವಾ? ಅವನು ದಿನ ಮಿಸ್ಯೂಸ್ ಮಾಡ್ಕೊಳ್ಳಲ್ಲ ಅಂತ ಏನು ಗ್ಯಾರಂಟಿ? ಮಾಡ್ಕೋತಾನೆ. ನಾನು ಜಯದೇವ್ನ ನಂಬಲ್ಲ. ಅವ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ನನಗೆ ಜಯದೇವ್ನ ಮಲ್ಲಿ ಜೊತೆ ಕಳಿಸೋದಕ್ಕೆ ಯಾಕೋ ಧೈರ್ಯ ಬರ್ತಾ ಇಲ್ಲ ಭೂಮಿಕಾ. ಅಲ್ಲಿ ಯೋಚನೆಗೆ ಬರಲಿಲ್ಲ, ಹೋಂದ್ಬಿಟ್ಟೆ. ಈಗ ಚಿಂತೆ ಆಗ್ತಾ ಇದೆ. ನೋಡಿ, ನನ್ಗೆ ಅರ್ಥ ಆಗುತ್ತೆ. ಆದರೆ ನೀವು ಒಂದ್ಸಲ ಈ ರೀತಿ ಯೋಚನೆ ಮಾಡಿ. ದಿಯಾ ಇಲ್ಲಿರೋದಿಲ್ಲ, ಜಯದೇವ್ ಅವರು ಒಂಟಿ ಆಗ್ತಾರೆ. ಇಂಥ ಸಮಯದಲ್ಲಿ ಜಯದೇವ್ ಅವರು ಮಲ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋ ಥರ ಆದರೆ ಅವರಿಬ್ಬರ ಮಧ್ಯದಲ್ಲಿ ಹೊಸದಾಗಿ ಬಾಂಡಿಂಗ್ ಬೆಳೆಯೋ ಸಾಧ್ಯತೆ ಇದೆ. ಪ್ರೀತಿ ಹುಟ್ಟುತ್ತೆ. ದಿಯಾನು ಅವ್ರ ಮನಸ್ಸಿಂದ ದೂರ ಆಗ್ಬೋದಲ್ವಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.